ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಹಾಗೂ ಜಗಜ್ಯೋತಿ ಬಸವಣ್ಣನವರ ಜಯಂತಿ ಹಾಗೂ ಬಾಬು ಜಗಜೀವನ್ ರಾವ್ನ ಜಯಂತಿ ಅವರ ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಇವತ್ತು ನಮ್ಮ ದಲಿತ ಸ್ವಾಭಿಮಾನಿ ಸೇವಾ ಸಮಿತಿ ತಂಡ ಹಮ್ಮಿಕೊಂಡಿದ್ದು, ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ನಮ್ಮ ಮಹಿಳೆಯರಿಗೆ ಇವತ್ತು 2,000 ಜನಕ್ಕೆ ಸೀರೆ ಕೊಡುವಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಇವತ್ತು ಈ ಕಾರ್ಯಕ್ರಮನ ನೀವೆಲ್ಲ ತುಂಬಿಕೊಂಡಿದ್ದೀರಾ. ಅದೇ ರೀತಿ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಬಾಬು ಜಗಜೀವನ್ ರಾವ್ ಅವರ ಹಾಗೂ ಬಸವಣ್ಣನವರ ಪ್ರತಿಮೆಯನ್ನು ಮಾಲಾರ್ಪಣೆ ಮಾಡಿ ಮೆರವಣಿಗೆ ಮೂಲಕ ಸಾವಿರಾರು ಜನಗಳ ಮೂಲಕ ತಮಟೆ ವಾದ್ಯಗಳ ಮೂಲಕ ಇವತ್ತು ಜಾಥಾ ನಂಬಿಕೊಂಡು ಇವತ್ತು ನಮ್ಮ SSB ಚೌಟ್ರಿ ಒಳಗೆ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೀವಿ. ಅವರ ಸಂವಿಧಾನಕ್ಕೆ ಇಡೀ ಭಾರತ ದೇಶ ಮತ್ತು ಹೊರದೇಶಗಳು ಸಹ ಇದಕ್ಕೆ ಕಾನೂನು ಪರಿಪಾಲನೆಯನ್ನು ಮಾಡಿದೆ. ಅವರು ಇದ್ದಂಥ ದಿನಗಳಲ್ಲಿ ಮಾಡಿದಂಥ ಹೋರಾಟ, ಜನರ ಮೇಲಿದ್ದಂಥ ಪ್ರೀತಿ, ತಮ್ಮ ಹಕ್ಕನ್ನು ಪಡೆಯುವಂಥ ರೀತಿ ಎಲ್ಲವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಬಿಟ್ಟುಕೊಟ್ಟಂಥವ್ರು. ಇರೋವರೆಗೂ ಒಂದು ಚೈತನ್ಯವಾಗಿದ್ದರು, ಇವತ್ತು ದೇವರಾಗಿದ್ದಾರೆ. ಆ ದೇವರ ಅನುಗ್ರಹವನ್ನು ಸ್ಮರಣೆ ಮಾಡಿ ಪೂಜೆ ಮಾಡಿ ಅವರ ಆಶೀರ್ವಾದ ಪಡಿತಾ ಇದ್ವಿ. ಇಷ್ಟೇ ಡಾಕ್ಟರ್ ಅಂಬೇಡ್ಕರ್ ಭವನ, ನಮ್ಮ BR ಅಂಬೇಡ್ಕರ್ ಅವರ ಜಯಂತಿ ಮತ್ತು ಜಗದೀಶವನ ರಾಮನ ಜಯಂತಿ ಮತ್ತು ಬಸವಣ್ಣವ್ರದ್ದು ಎಲ್ಲ ಮಹಾನುಭಾವರು, ಅವರೆಲ್ಲ ದೇವರಿಗೆ ಸಮಾನ. ಅವರೆಲ್ಲರ ಆಶೀರ್ವಾದ ಇವತ್ತು ಎಲ್ಲರ ಮೇಲೆ ಇರಲಿ ಅನ್ನೋದೇ ಇವತ್ತಿನ ಉದ್ದೇಶ. ಸರ್, ಇವತ್ತು ದಲಿತ ಸ್ವಾಭಿಮಾನಿ ಸೇವಾ ಸಮಿತಿಯಿಂದ ನನ್ನ ಪ್ರೀತಿಯ ಸಹೋದರ ಚನ್ಕೇಶ್ವರ್ ನೇತೃತ್ವದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಕಾರ್ಯಕ್ರಮ ತುಂಬ ಅದ್ದೂರಿ ಸಂಭ್ರಮ ನಡೀತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಜಡೇಲ್ ಕೃಷ್ಣಪ್ಪಣ್ಣನವರು ಬಂದರೆ, ಇನ್ನು ಹಲವಾರು ಸಾಹಿತಿಗಳು, ಹೋರಾಟಗಾರರು ಬಂದಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಮಾರ್ಗದರ್ಶನ ನಡಿಬೇಕಾಗ್ತಿದೆ. ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದರ್ಶನ ನಡಿಬೇಕಾಗಿದೆ. ಯಾಕಂದರೆ ಅಂಬೇಡ್ಕರ್ ಅಂತ ಒಂದು ವ್ಯಕ್ತಿಯಲ್ಲ ಒಂದು ಶಕ್ತಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ನಾವು ಏನು ಬರೀ ನಮ್ಮ ರಾಷ್ಟ್ರದ ಮಾಡಲ್ಲ, ಹೊರದೇಶಗಳಲ್ಲೂ ಮಾಡ್ತಾರೆ. ಇಂಡಿಯಾ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಅವರ ಸ್ಟ್ಯಾಚ್ಯೂನ ಪೂಜೆ ಮಾಡಿ ಆ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪಾರವಾದದ್ದು. ಹಾಗಾಗಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತಲ್ಲ, ಭಾರತ ದೇಶದ 150 ಕೋಟಿ ಜನಕ್ಕೂ ಸಮಾನಾಗಿ ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮನ ಒಂದು ಜಯಂತಿನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಒಳ್ಳೆಯದಾಗಲಿ. ಸಮಾಜದಲ್ಲಿ ಪರಿವರ್ತನೆ ಬಾಬಾ ಸಾಹೇಬ್ರ ಸಿದ್ಧಾಂತದಲ್ಲಿದೆ. ಬಾಬಾ ಸಾಹೇಬ್ರ ಸಿದ್ಧಾಂತ ಏನು ಅಂದರೆ, ಒಂದು ಉತ್ತಮ ಸಮಾಜದ ಕನಸು, ಅದು ಒಂದು ಸಮಾಜ, ಅದು ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆಯ ಸಮಾಜ. ಅದು ನಮ್ಮ ಸಂವಿಧಾನದ ಮೂಲೆಯ ಸಾರಾಂಶನೇ ಬಾಬಾ ಸಾಹೇಬ್ ಸಿದ್ಧಾಂತ. ಸೊ ಇವತ್ತು ಬರೀ ಬಾಬಾ ಸಾಹೇಬ್ ಫೋಟೋಗಳಿಂದ ಪರಿವರ್ತನೆ ಇಲ್ಲ, ಅವರ ಸ್ಟ್ಯಾಚ್ಯೂಗಳಿಂದ ಪರಿವರ್ತನೆ ಇಲ್ಲ, ಅವರ ವಿಚಾರ, ಅವರ ಸಿದ್ಧಾಂತ, ಅವರ ಮುಂದಾಲೋಚನೆ ನಾವು ಕರ್ನಾಟಕನ ರೂಪಿಸಬೇಕು. ಆ ದಿಕ್ಕಿನಲ್ಲಿ ಇವತ್ತಿನ ಪಕ್ಷಗಳೆಲ್ಲ ಬಾಬಾ ಸಾಹೇಬರು ಜಾತಿನಲ್ಲಿ ಹುಟ್ಟಿರೋ ಜನರಿಗೆ ಮತಗಳಿಗೋಸ್ಕರ ದುರ್ಬಳಕೆ ಮಾಡಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಾವು ಮುಖ್ಯವಾಗಿ ಬಾಬಾ ಸಾಹೇಬ್ ವಿಚಾರಗಳು ತಂದು ಅದನ್ನ ಕರ್ನಾಟಕನ ಬೆಳೆಸಕ್ಕೆ ಇಷ್ಟಪಡ್ತೀವಿ. ಜೈ ಕರ್ನಾಟಕ, ಜೈ ಭೀಮ್. ದಯಮಾಡಿ ಬಂಧುಗಳೇ, ಈ ಕಾರ್ಯಕ್ರಮನ ನಿಲ್ಲಿಸೋದಕ್ಕೆ ನೂರಾರು ಕಾಣದ ಕೈಗಳು ಷಡ್ಯಂತ್ರಗಳನ್ನ ನಡೆಸಿದ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನನಸು ಮಾಡೋದಕ್ಕೆ ನಮ್ಮಂತರು ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಹಿಂದೆ ನಿಂತ್ಕೊಂಡು ಈ ಕಾರ್ಯಕ್ರಮನ ನೀವು ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ತಾಲೂಕು ಆಡಳಿತ, ಅದೇ ನನ್ನ ಭೀಮ ಸೈನಿಕರು, ನನ್ನ ರಾಜಣ್ಣ, ನನ್ನ ಧ್ರುವರಾಜ್ ಅವರು, ಅದೇ ರೀತಿ ನನ್ನ ಇನ್ನೊಬ್ಬ ರಾಜಣ್ಣ, ಅದೇ ರೀತಿ ನನ್ನ
ಗುರುಮೂರ್ತಣ್ಣ, ಅದೇ ರೀತಿ ಉಮೇಶ್ ಅವರು, ಅದೇ ರೀತಿ ನನ್ನ ಸಂಗಡಿಗರು, ಇವತ್ತು ನನ್ನ ತಂದೆ ಎಲ್ಲ ನಿಂತು ನನ್ನ ಬೆನ್ನಿಗೆ ನಿಂತಂತ ಎಲ್ಲ ನನ್ನ ಭೀಮ ಸೋದರಿಯರು ನನ್ನ ನಿಂತು ಇವತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಿದರೆ ಅವರಿಗೆ ತುಂಬ ಹೃದಯದ ಜೈ ಭೀಮ್ ವಂದನೆಗಳನ್ನ ಅರ್ಪಿಸ್ತೀನಿ. ನನ್ನ ಸಾಗರ ಅಲ್ಲ ಇದು, ಭೀಮ ಶಕ್ತಿಯ ಹೆಸರಿನ ಸಾಗರ ಇದು. ಅದು ಭೀಮ ಅಂಬೇಡ್ಕರ್ ಎಲ್ಲಿರ್ತಾರೋ ಆ ಸಾಗರ ಅಲ್ಲಿರ್ತದೆ. ಅವ್ರ ಹೆಸರಿನಲ್ಲಿ ಇದು ಆದಂಥ ಒಂದು ಕುಡಿ, ನಾನು ಅವರ ಆಶೀರ್ವಾದದಲ್ಲಿ ಬೆಳೆದಂಥ ನನ್ನ ಕುಡಿಗೆ ಇವತ್ತು ನನ್ನ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸರ್, ಕಾಣದ ಕೈಗಳು ಅಂದರೆ ಅದನ್ನು ಹೇಳೋದಕ್ಕೆ ಬಿಡಲ್ಲ, ಅದು ಹೇಳೋದಕ್ಕೆ ಆಗೋದಿಲ್ಲ. ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ರ ಇರ್ತದೆ. ಅದು ನನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ಖಂಡಿತವಲ್ಲೂ ಸರ್, ಖಂಡಿತವಲ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾಣದ ಕೈಗಳೇ ನನಗೆ ಯಶಸ್ವಿ ಮಾಡಿಕೊಟ್ಟು ಬೆಂಬಲ ಕೊಟ್ಟಿರುವಂಥದ್ದು. ಅವರಿಗೂ ತುಂಬ ಹೃದಯದ ಜೈ ಭೀಮ್ ವಂದನೆಗಳು ಸರ್. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.